ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಸ್ತೆ ಗುಂಡಿಯಿಂದ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದ ಘಟನೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ನಡೆದಿದೆ. ಉಡುಪಿಯಿಂದ ಮಡಿಕೇರಿ ಮಾರ್ಗವಾಗಿ ನಾಪಕ್ಲು ಸಮೀಪದ ಎಂಬೆಂಬಾಡು ದರ್ಗಾಕ್ಕೆ ಕುಟುಂಬ ತೆರಳುವ ಸಂದರ್ಭ ಈ ಘಟನೆ ನಡೆದಿದೆ. ಗುಂಡಿ ತಪ್ಪಿಸಲು ಹೋಗಿ ಕಾರು ಪಲ್ಟಿಯಾಗ್ತಾ ಇದ್ದಂತೆ ತಕ್ಷಣವೇ ಎಚ್ಚೆತ್ತ ಸ್ಥಳೀಯರು ಕಾರಿನಲ್ಲಿ ಸಿಲುಕಿದವರನ್ನ ರಕ್ಷಿಸಿದ್ದಾರೆ. ಬಳಿಕ ಸಣ್ಣಪುಟ್ಟ ಗಾಯಗಳಾದವರನ್ನ ಮಡಿಕೇರಿ ಆಸ್ಪತ್ರೆಗೆ ಸಾಗಿಸಿದ್ದು, ಕಾರಿನಲ್ಲಿದ್ದವರು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಇನ್ನು ಅಪಘಾತದ ದೃಶ್ಯ ಖಾಸಗಿ ಸುದ್ದಿವಾಹಿನಿಯ ಕ್ಯಾಮರಾಮನ್ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಡಿಕೇರಿಯಿಂದ ಭಾಗಮಂಡಲಕ್ಕೆ ತೆರಳುವ ರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು, ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾಗುವ ವಾಹನ ಸವಾರರು, ಪ್ರವಾಸಿಗರು ವಾಹನ ಚಲಾಯಿಸಲು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ಎಳಕ್ಕಾಗಲ್ಲ ಎತ್ತಕ್ಕಾಗಲ್ಲ. ಮಕ್ಕಳು ಸ್ವಲ್ಪ ಅಣ್ಣ ಇಲ್ಲಿ ಇದು ತೆಗಿ, ಡೋರ್ ತೆಗಿರಿ ಅಣ್ಣ. ಡೋರ್ ತೆಗಿರಿ ಫಸ್ಟ್. ಅಷ್ಟೇ ಮೆಲ್ಲ ಇದ್ರಿ. ಮೆಲ್ಲ ಇದ್ರಿ. ಎದುರುಬೇಡಿ, ಏನಾಗಿಲ್ಲ. ಏನೋ ಏಟಾಗಿದೆ ನೋಡಿ ಅಣ್ಣ ಫಸ್ಟ್. ಪಾಪ ಯಾರು ಇದ್ರೆ ಹೇಳ್ತಿದ್ರು ಏನು ಇಲ್ಲಿ ಬಂದ್ರೆ ಒಂದು ಗಾಡಿಗೆ ಹೋಗ್ಬೋದು. ಪಾಪ ಗಾಡಿ ಹೆಸರು ಬದಲಾಯಿತು. ಗಾಡಿ ಕೈಯಾಗಿ ಆ ಪರ್ಸು ತಕೊಳ್ಳಿ ನೋಡಿ, ಆ ಪರ್ಸು ಬ್ಯಾಗ್ ತಕೊಳ್ಳೋಣ.
ಇತ್ತೀಚೆಗೆ ನಿಧನರಾದ ಹಿರಿಯ ಸಾಹಿತಿ ಪದ್ಮಭೂಷಣ ಎಸ್ಎಲ್ ಭೈರಪ್ಪ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರ್ನಾಡು ಹೋಬಳಿ ಘಟಕ ಶ್ರದ್ಧಾಂಜಲಿ ಅರ್ಪಿಸಿತು. ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಿದ ಘಟಕದ ಪದಾಧಿಕಾರಿಗಳು ಹಾಗೂ ಸಾಹಿತ್ಯಾಸಕ್ತರು ಎಸ್ಎಲ್ ಭೈರಪ್ಪ ಅವರ ಸಾಹಿತ್ಯ ಸಾಧನೆಯಿಂದ ಕೊಂಡಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಮೂರ್ನಾಡು ಹೋಬಳಿ ಘಟಕದ ಅಧ್ಯಕ್ಷರಾದ ಈರಮಂಡ ಹರಣಿ ವಿಜಯ್ ಅವರು, ಕನ್ನಡ ಸಾಹಿತ್ಯ ಲೋಕಕ್ಕೆ ಎಸ್ಎಲ್ ಭೈರಪ್ಪ ಅವರು ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಇವರ ನಿಧನದಿಂದ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಭೈರಪ್ಪ ಅವರ ಸಾಹಿತ್ಯ ಜೀವನದ ಹಾದಿ ಯುವ ಸಾಹಿತಿಗಳಿಗೆ ಮಾದರಿಯಾಗಿದ್ದು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿದೆ ಎಂದರು. ಹಿರಿಯ ಸಾಹಿತಿ ಕಿಗ್ಗಾಲು ಎಸ್ ಗಿರೀಶ್ ಅವರು ಶ್ರೇಷ್ಠ ಸಾಹಿತಿ ಎಸ್ಎಲ್ ಭೈರಪ್ಪ ಅವರ ಸಾಧನೆ ಮತ್ತು ಜೀವನ ಚರಿತ್ರೆಯನ್ನ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ವಿವರಿಸಿದರು. ಕೊಡವ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಕೊಡವ ಮುಸ್ಲಿಂ ಶಿಕ್ಷಣ ನಿಧಿಯ ಸಹಯೋಗದಲ್ಲಿ ಕೆಎಂಎ ಪ್ರತಿಭಾ ಪುರಸ್ಕಾರ 2025 ವಿತರಣೆ ಮತ್ತು ಸಮುದಾಯದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಇದೇ ತಿಂಗಳ 12ರಂದು ಭಾನುವಾರ ವಿರಾಜಪೇಟೆಯಲ್ಲಿ ಏರ್ಪಡಿಸಲಾಗಿದೆ ಎಂದು ಕೆಎಂಎ ಅಧ್ಯಕ್ಷರಾದ ದುದ್ಯಂಡ ಎಚ್ ಸೂಫಿ ಹಾಜಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿರಾಜಪೇಟೆಯ ಸಂತ ಅನ್ನಮ್ಮ ಪ್ಯಾರಿಷ್ ಸಭಾಂಗಣದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಆಗಮಿಸಲಿದ್ದಾರೆ. ಬೆಂಗಳೂರಿನ ಹೈಕೋರ್ಟ್ ವಕೀಲರಾಗಿರುವ ಕುವೇಂಡ ಎಚ್ ಹಿದಾಯತುಲ್ಲಾ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆಂದರು. ಇದೇ ತಿಂಗಳು ಭಾನುವಾರ 12ನೇ ತಾರೀಕರಂದು ಪ್ರತಿಭಾ ಪುರಸ್ಕಾರ ಕೊಡವ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿರಾಜಪೇಟೆ ಸಂಜನ್ ಸಾಲಿನಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣವರು ಮತ್ತು ಹಿರಿಯ ಬ್ಯಾಂಗ್ಳೂರು ಹೈಕೋರ್ಟ್ ವಕೀಲರಾದ ಹಿದಾಯತುಲ್ಲರವರು ಮತ್ತು ಪ್ರಮುಖವಾಗಿ ಭಾಷಣಕಾರರಾದ ಚೇತನ್ ಅವರು ಸಹ ಮೈಸೂರು ಚೇತನ್ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಆದಿತ್ಯವಾರ 10:30 ಗಂಟೆಗೆ ಸ್ಟಾರ್ಟ್ ಮಾಡಲಿದ್ದೇವೆ. ಗೋಷ್ಠಿಯಲ್ಲಿ ಕೆಎಂಎ ನಿರ್ದೇಶಕರಾದ ಕೇಟೊಂಗಡ ಎಸ್ ಸೂಫಿ, ಆಲಿರ ಎಚ್ ಅಬ್ದುಲ್ ಲತೀಫ್ ಮತ್ತು ದುದ್ಯಂಡ ಎಚ್ ಮೊಯ್ದು ಪಾಲ್ಗೊಂಡಿದ್ದರು. ಕಾಟಕೇರಿಯ ಹರ್ಮಂದಿರ್ ಶಾಲೆಯ ಬೆಂಕಿ ಅವಘಡದಲ್ಲಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯವನ್ನು ವಿಚಾರಿಸಲು ಮಡಿಕೇರಿ ನಗರಸಭಾ ಅಧ್ಯಕ್ಷರಾದ ಕಲಾವತಿ, ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಅವರು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದರು. ಈ ಸಂದರ್ಭ ನಗರಸಭಾ ಸದಸ್ಯರಾದ ಅರುಣ್ ಶೆಟ್ಟಿ ಹಾಗೂ ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಕೆ ಜಗದೀಶ್ ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಕೆಲವು ಯುವಕರು ಸೇರಿ ಕಸ ಬಿಸಾಕುವ ಜಾಗಗಳಲ್ಲಿ ಹೂವಿನ ಗಿಡಗಳನ್ನು ಇಟ್ಟು ಆ ಗಿಡಕ್ಕೆ ನೀರು ಹಾಕುವ ಮೂಲಕ ಕಸಮುಕ್ತ ನಗರವನ್ನಾಗಿ ಮಾಡಲು ಪ್ರಯತ್ನ ಮಾಡಿದರು. ಸಮಾಜ ಸೇವಕ ಯೋಗೇಶ್ ನಾಯ್ಡು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಕೇರಳ ಮುಖ್ಯ ರಸ್ತೆಯ ಕಂಚಿ ಕಾಮಾಕ್ಷಿ ದೇವಾಲಯ ರಸ್ತೆ, ಪೆಟ್ರೋಲ್ ಬಂಕ್ ಮುಂಭಾಗ, ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ, ಗೋಣಿಕೊಪ್ಪ ರಸ್ತೆಯ ರಾಜಕಾಲುವೆ, ಸರ್ಕಾರಿ ಬಸ್ ನಿಲ್ದಾಣದ ಮುಂದೆ, ಮಸೀದಿಯ ಸಮೀಪ ಹಾಗೂ ಎಫ್ಎಂಸಿ ರಸ್ತೆ ಕಾರು ನಿಲ್ದಾಣದ ಬಳಿ ಕೆಲವು ಸಾರ್ವಜನಿಕರು ತಮ್ಮ ಮನೆಯ ಕಸವನ್ನು ರಾತ್ರಿ ತಂದು ಬಿಸಾಕ್ತಾ ಇದ್ದು, ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಕೂಡ ಜಾಸ್ತಿ ಇರುತ್ತೆ. ಇದನ್ನ ಮನಗಂಡ ಸಮಾಜ ಸೇವಕ ಯೋಗೇಶ್ ಅವರು ಎಲ್ಲೆಲ್ಲಿ ಕಸ ಬಿಸಾಕುತ್ತಾರೋ ಅಲ್ಲೆಲ್ಲಿ ಸುಂದರವಾದ ಹೂವಿನ ಗಿಡದ ಬುಟ್ಟಿ ಇಟ್ಟು ಆ ಸ್ಥಳಗಳಲ್ಲಿ ಕಸ ಹಾಕದಂತೆ ಸಾರ್ವಜನಿಕರ ಮನವೊಲಿಸಲು ಈ ರೀತಿಯ ಪ್ರಯತ್ನ ಮಾಡಲಾಯಿತು. ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಮಾತನಾಡಿ, ವಿರಾಜಪೇಟೆ ಪುರಸಭೆ ವತಿಯಿಂದ ಬರುವ ವಾಹನಗಳಿಗೆ ತಮ್ಮ ಮನೆಯ ಕಸವನ್ನ ಹಸಿ ಕಸ, ಒಣ ಕಸ ಎರಡನ್ನ ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ನೀವು ನೋಡ್ತಾ ಇರೋ ಹಾಗೆ ನಮ್ಮ ಸಮಾಜ ಸೇವಕರ ಒಂದು ಸಂಘದಿಂದ ನಾವು ನಮ್ಮ ಮೀನುಪೇಟೆ ಏನು ರಸ್ತೆ ಇದೆ ಇದರಲ್ಲಿ ಇವಾಗ ನೀವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ನಾನು ಇಲ್ಲಿ ಸ್ಥಳೀಯ ಇನ್ಫ್ಯಾಕ್ಟ್
ಈ ಒಂದು ಜಾಗದಲ್ಲಿ ಬಹಳಷ್ಟು ಕಸ ಬಿಸಾಕುವಂತಹ ಒಂದು ಸ್ಥಳ ಇದು. ನಮ್ಮ ಮೀನುಪೇಟೆಯವರೇ ಅಲ್ಲದೆ ಹೊರಗಿಂದ ಬಂದು ಬಹಳಷ್ಟು ಜನ ಇಲ್ಲಿ ಕಸ ಬಿಸಾಕುವಂಥ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಗಿಡನ ಇಲ್ಲಿ ಇಡುವಂತಹ ಒಂದು ಸನ್ನಿವೇಶ ಇವಾಗ ಏನಕ್ಕೆ ಬರ್ತಾ ಇದೆ ಅಂತಂದರೆ, ಈ ಥರದ ಕಸಗಳನ್ನ ಬಿಸಾಕಿದ್ರೆ ನಮಗೆಲ್ಲ ಗೊತ್ತು ಬಹಳಷ್ಟು ರೋಗ ರುಜಿನಗಳು ಇವಾಗ ಬರ್ತಾ ಇದೆ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಮತ್ತು ಒಂದು ಸ್ವಚ್ಛ ಒಂದು ವಿರಾಜಪೇಟೆಯ ನಗರವನ್ನು ಒಂದು ಸ್ವಚ್ಛಗೊಳಿಸಲಿಕ್ಕೆ ಇದು ಮೊದಲನೇ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕರು ಎಲ್ಲರೂ ಕಸವನ್ನು ಇಲ್ಲಿ ಹಾಕದೆ ಸಹಕರಿಸಬೇಕು. ಪ್ರಯತ್ನದಿಂದ ಒಂದು ಒಳ್ಳೆ ಕಾರ್ಯ ಆಗಿದೆ. ಇದೊಂದು ಒಳ್ಳೆ ಕಾರ್ಯ. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಈ ಕಸ ತುಂಬ ಹಾಕ್ತಾ ಇದ್ದೀವಿ. ಡೆಲ್ಲಿನೂ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅದೇ ನಂತರ ನಮಗೆ ಸುದ್ದಿಗ ಅವರು ಹೊಸ ನಮಗೆ ಸಹಕಾರ ಕೊಟ್ಬಿಟ್ಟು ನಮಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಆಫೀಸ್ ಇದೆ, ಅದರ ಮುಂದೆ ಅಂಗಡಿಗಳೆಲ್ಲ ಇದೆ. ಅಲ್ಲಿ ಕಸಗಳು ಮನೆಗಾಗಿ ಸಡಿಗೆ ಖಂಡಿತ ಹಾಕ್ತಾರೆ. ಅದು ಜನಪ್ರತಿನಿಧಿಗಳಿಗೂ, ಶಾಲೆ ಮಕ್ಕಳಿಗೂ, ರೈತರು ಅವರಿಗೂ ಎಲ್ಲ ಪ್ರತಿಯೊಂದು ಕಸಗಳು ಅಂದರೆ ಎಲ್ಲರಿಗೂ ಒಂದು ತೊಂದರೆ ಆಗುತ್ತೆ. ಆದ ಕಾರಣ ಇದೊಂದು ಒಳ್ಳೆ ಕೆಲಸ ಜನಗಳು ಮಾಡಿದ್ದಾರೆ. ಗಿಡವನ್ನು ಇಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಎಲ್ಲರೂ ಇದರ ಬಗ್ಗೆ ಸಾರ್ವಜನಿಕರು ನಿಗಾವಹಿಸಬೇಕು ಅಂತ ಈ ಗಿಡವನ್ನು ಇಟ್ಟು ಇವತ್ತು ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಇದೊಂದು ನಮಸ್ಕಾರ. ನನ್ನ ಅಬ್ದುಲ್ ಜಲೀಲ್ ಅಂತ, ಈ ವಾರ್ಡ್ ಸದಸ್ಯ. ಪುರಸಭೆಯಿಂದ ಸಮಾಜ ಸೇವಕರ ಸಂಘವರು 10 ಜಾಗದಲ್ಲಿ ಹೂ ಗಿಡ ನಟ್ಟುಬಿಟ್ಟು ಅವ್ರ ಕೆಲಸ ಮಾಡಿದ್ದಾರೆ. ನಾವು ಸಾರ್ವಜನಿಕರು ಕಸ ಹಾಕೋದು ನಮ್ಗೆ ಗೊತ್ತಿದೆ. ಆ ಕಸನೇ ನಮಗೆ ನಾಯಿಗಳು ಬಂದು ನಮ್ಮ ಮನೆ ಹತ್ರ ಆಗ್ತಾ ಇರೋದು. ಆದರೂ ನಮಗೆ ಬುದ್ಧಿ ಬರ್ತಾ ಇಲ್ಲ. ಆದರೆ ಇನ್ನು ಮುಂದೆ ಇದು ನಿಶ್ಚಿಲಾದ್ರೆ ನಾವು CC ಕ್ಯಾಮ್ರಾ ಮಾಡಿ ಅದು ಏನು ದಂಡ ಹಾಕ್ತದೆ ಅದು ಮುಲಾಜಿ ಯಾರು ನಾವಂತೂ ಬರೋದಿಲ್ಲ. ಈ ಕಸದ ವಿಷಯದಲ್ಲಿ 2 ಶಾಸಕರು ಅವತ್ತು ನಮಗೆ ಕಸದ ವಿಷಯದಲ್ಲಿ ಸ್ವಲ್ಪ ಇದಾಗಿ ಹೇಳಿದ್ದಾರೆ. ಪುರಸಭೆಯ ವ್ಯಾಪ್ತಿಯಲ್ಲಿ ರಸ್ತೆ ಬದಿಗಳಲ್ಲಿ ಮಡಿಕೇರಿ ದಸರಾದಲ್ಲಿ ವಕೀಲ ಯಕ್ಷಿತ್ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಕೊಡಗು ಪೊಲೀಸರ ವಿರುದ್ಧ ಬೆಂಗಳೂರು ವಕೀಲರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಮಾತನಾಡಿ, ಮಡಿಕೇರಿಯಲ್ಲಿ ದಸರಾ ದಿನದಂದು ವಕೀಲ ಯಕ್ಷಿತ್ ಅವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿ ಸುಳ್ಳು ದೂರನ್ನು ದಾಖಲಿಸಿದ್ದು, ಡಿವೈಎಸ್ಪಿ ಸೂರಜ್, ಠಾಣಾಧಿಕಾರಿ ರಾಘವೇಂದ್ರ ಹಾಗೂ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪೊಲೀಸರ ದೌರ್ಜನ್ಯದ ವಿರುದ್ಧ ಬೆಂಗಳೂರು ವಕೀಲರ ಸಂಘ ಮಡಿಕೇರಿಗೆ ಆಗಮಿಸಿ ಮಡಿಕೇರಿ ನಗರ ಪೊಲೀಸ್ ಠಾಣೆ ಹಾಗೂ ಘಟನೆಗೆ ಸಂಬಂಧಪಟ್ಟ ಪೊಲೀಸರ ವಿರುದ್ಧ ಮಡಿಕೇರಿ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಿಸುವುದಾಗಿ ಹೇಳಿದರು. ಫಸ್ಟ್ ಪ್ರೈಸ್ ಬಂದಿರೋರನ್ನ ಎಳ್ಕೊಂಡ್ಬರೋದು. ಅಲ್ಲಿ ಯಾರೂ ಪ್ರೈಸ್ ಇಲ್ಲದಿರೋರು ಅಲ್ಲಿ 100 ಜನ ಇದ್ರು, ಅವ್ರನ್ನ ಎಳಿಲಿಲ್ಲ. ಫಸ್ಟ್ ಪ್ರೈಸ್ ಬಂದಿರೋರನ್ನ ಎಳ್ಕೊಂಡ್ಬರೋಗ ಡಿವೈಎಸ್ಪಿ ಗ್ರೀನ್ ಇದು ಹಾಕಿರ್ತಾರೆ. ಗ್ರೀನ್ ಒಂದು ಹಾಸ್ಕೋಟ್ ಆಗ್ತಾರೆ, ಗ್ರೀನ್ ಟ್ರಾಫಿಕ್. ಇವ್ರು ಏನಾಗಿದೆ, ಆ PC ಎಳೆಯುವಾಗ ಅವ್ರಿಗೆ ಗೊತ್ತಿಲ್ಲ, ಹಿಂದೆ ಸ್ಟೇಜ್ ಎಂಡ್ ಆಗಿ ಕೆಳಗಡೆ ಬೀಳ್ತಾರೆ. PC ಫಸ್ಟ್ PC ಇವ್ರು ಹೇಳ್ಕೊಳ್ತಾರೆ. PSI ಇವ್ರು ಕತ್ತಿನ ಪಟ್ಟಿ ಇಟ್ಕೊಂಡಿರ್ತಾನೆ. ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಈ ಅಪ್ಪ DCP ಇಟ್ಕೊಂಡು ತವಾರ ಅಂತ ಡಿವೈಎಸ್ಪಿ ಬಿದ್ದು ಅದು ಯಾವ್ದೋ ಪಾಟ್ ಮೇಲೆ ಬಿದ್ದು ತಲೆಗೆ. ಅದನ್ನ ಏನಂತ ಬಿಂಬಿಸಿದ್ರು ಅಂದ್ರೆ, ವಕೀಲರು ಹೋಗಿ ಡಿವೈಎಸ್ಪಿ ಹೊಡೆದ್ರು ಅಂತ ಕರ್ನಾಟಕ ಇಡೀ ರಾಜ್ಯದಲ್ಲಿ ಇವರು ಪೊಲೀಸರು ಅವ್ರ ವರ್ತಮಾನನ ಅವರು ಮಾಧ್ಯಮಕ್ಕೆ ರವಾನಿಸಿದ್ರು. ನಾವು ಏನಪ್ಪಾ ಪೊಲೀಸರು ಡಿವೈಎಸ್ಪಿ ಹೊಡೆದ್ರ ಅಂತ ಹೇಳಿ ನಾವು ಅದನ್ನ ವಿಡಿಯೋ ತರಿಸಿ ನೋಡಿದ್ರೆ, ಡಿವೈಎಸ್ಪಿ ತಳ್ತಾ ಇದ್ದಾನೆ. ಈ ಕಡೆ ಇಬ್ರು ಹಿಡ್ಕೊಂಡಿದ್ದಾರೆ ಇವ್ರನ್ನ. ಅವರು ಬಿದ್ರು, PSI ಬಿದ್ದ. PSI ಇವನು ಹೇಳ್ಕೊಂಡ್ರು ಬೀಳ್ತಾ. ಈಗಪ್ಪ ಡಿವೈಎಸ್ಪಿ ತಗೊಂಡಿದ್ದ. ಡಿವೈಎಸ್ಪಿ ಇವ್ರು ಇದು ಹೊಡೆಯೋದು. ಅಟ್ಲೀಸ್ಟ್ ಡಿವೈಎಸ್ಪಿ ಹೇಳಿದ್ದಾರೆ, ನನಗೆ ಬಿದ್ದೆ ಅಂತ ಹೇಳಿದ್ದಾರೆ. ಆದ್ರೆ ಫಸ್ಟ್ ಪ್ರೈಸ್ ಅವನಿಗೆ ಮಾತಾಡಿರೋದು, ಏಯ್ ಬಿಳಿಯೋ ಯಾಕೋ ಇದೆಯಾ ಮೇಲೆ, ಇಲ್ಲ ನಾನು ಪ್ರೈಸ್ ತಗೊಳೋದಕ್ಕೆ ಬಂದಿದ್ದೀನಿ ಅಂದ್ರೆ 2 ಬಿಟ್ಟು ಎಳ್ಕೊಂಡ್ಬಂದು. ಪೊಲೀಸ್ ಅವರಿಗೆ ಮಾನವೀಯತೆ ಇಲ್ಲವೇ ಇಲ್ಲ ಅನ್ನೋದು ಅನೇಕ ಅಧಿಕಾರಿಗಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು
ಒಳ್ಳೆಯ ಸೌಮ್ಯ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂತಹ ಮಾನವೀಯತೆ ಇರುವಂತಹ ಅಧಿಕಾರಿಗಳು ಇವತ್ತಿದ್ದಾರೆ ಫೋರ್ಸ್ನಲ್ಲಿ. ಆದರೆ ಇಂಥ ವ್ಯಕ್ತಿಗಳಿಗೆ ಏನನ್ನೋದು ನಾವು ಈ ಅನ್ಯಾಯಗಳನ್ನ ನೋಡಿ ಬಹಳ ಬೇಸರ ಆಗುತ್ತೆ. ಇನ್ನೊಂದ್ಸರಿ ಆ ವಿಡಿಯೋ ತೋರಿಸು. ಇದರಿಂದ ಇವ್ರ ಮೇಲೆ ಅಲಿಗೇಷನ್ ಮಾಡಿ ಒಂದಿನ ಒಳಗಡೆ ಆಗ್ತಾರೆ. ಆ ಜಡ್ಜ್ ಹೊಡೆದಿದ್ದಾರೆ, ಸ್ಟೇಷನ್ ನಲ್ಲಿ ಹೊಡೆದಿದ್ದಾರೆ. ಅವ್ರು ಡಿವೈಎಸ್ಪಿ ಹೆಸರೇನು ಸೂರಜ್ ಅಂತ ಒಳಗಡೆ ಸ್ಟೇಷನ್ ನಲ್ಲಿ ಹೊಡೆದ್ರೆ ಯಾರು ಹೊಡೆದಿರೋದು? ಕಾನ್ಸ್ಟೇಬಲ್ಗಳೆಲ್ಲ ಬಂದು ಹೊಡೆದಿದ್ದಾರೆ. ಈಗ ಎಲ್ಲಾ ಕಾನ್ಸ್ಟೇಬಲ್ಗಳು ಬೆಂಗಳೂರು ವಕೀಲರ ಸಂಘ, ನಾನು ನಮ್ಮ ಪದಾಧಿಕಾರಿಗಳ ಪರವಾಗಿ ಹೇಳ್ತಾ ಇದ್ದೀನಿ, ನಾವು ಹೋಗಿ ಎಲ್ಲಾ ಪದಾಧಿಕಾರಿಗಳು ಹೋಗಿ ಈ ಎಂಟೈರ್ ಸ್ಟೇಷನ್ ನಲ್ಲಿ ಯಾರ್ಯಾರು ಬಂದ್ರು ಇವ್ರನ್ನ ಅವ್ರ ಮೇಲೆ FIR ರಿಜಿಸ್ಟರ್ ಮಾಡೋದಕ್ಕೆ ನಾವು ಮಡಿಕೇರಿ ಕೋರ್ಟ್ ಹೋಗಿ PCR ಆಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಇನ್ಸ್ಪೆಕ್ಟರ್ ಮೇಲೆ. ನೀವು ಹೋರಾಟ ಮಾಡ್ತೀರಾ? ರೌಡಿಗಳಾಗ್ಬೇಡಿ, ಹುಷಾರ್. ರೌಡಿ ವರ್ತನೆ ನಿಮ್ ಸ್ಟೇಷನ್ ಒಳಗಡೆ ತೋರಿಸ್ಬೇಡ್ರಿ. ನಿಮ್ ಡಿವೈಎಸ್ಪಿಗೆ ಏನಾರ ಆಗಿರ್ಬೋದು, ಆದ್ರೆ ನಿಜವಾಗ್ಲೂ ಹೊಡೆದಿದ್ರೆ ನೀವೇನ್ ಬೇಕಾ ಮಾಡಿ. ಇದಾಗಿರೋದು ಆಕ್ಸಿಡೆಂಟ್. ಪದಾಧಿಕಾರಿಗಳು ಕಾರ್ಯದರ್ಶಿಗಳು ತೋರಿಸ್ತಾರೆ ಇನ್ಸಿಡೆಂಟ್. ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಬರ್ತಾರೆ ಈ ರಾಜ್ಯದಲ್ಲಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಬೆಂಗಳೂರು ವಕೀಲರ ಸಂಘ ಇದು ಬಿಡಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗೇ ಆಗುತ್ತೆ. ಅವರು ಬಂದು ಟ್ರಯಲ್ ಫೇಸ್ ಮಾಡಿ. ಈ ಸಂದರ್ಭ ಬೆಂಗಳೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಗೌಡ, ಉಪಾಧ್ಯಕ್ಷ ಗಿರೀಶ್ ಕುಮಾರ್, ಯಕ್ಷಿತ್ ಕೊತ್ತೋಳಿ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರದ ಕೆಲವು ಭಾಗಗಳಲ್ಲಿ ಸಾರ್ವಜನಿಕರು ಕಸ ತಂದು ಸುರಿತಾ ಇದ್ದು, ಸ್ಥಳೀಯರು ಹಾಗೂ ಪಾದಚಾರಿಗಳು ಮೂಗು ಮುಚ್ಚಿಕೊಂಡು ಸಂಚರಿಸುವುದನ್ನು ತಡೆಯಲು ಹಲವು ವರ್ಷಗಳೇ ಕಳೆದಿದೆ. ಇದನ್ನು ಮನಗಂಡ ಪುರಸಭೆ ಅಧ್ಯಕ್ಷರಾದ ದೇಚಮ್ಮ ಕಾಳಪ್ಪ ಅವರು ಪುರಸಭೆ ವತಿಯಿಂದ ಕಸ ಹಾಕುವ ಸ್ಥಳಗಳಲ್ಲಿ ಹೂವಿನ ಗಿಡಗಳು, ರಂಗೋಲಿಯನ್ನು ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಗರದ ಮಾಂಸ ಮಾರುಕಟ್ಟೆಯ ಆಟೋ ನಿಲ್ದಾಣದ ಬಳಿ ಹಲವು ವರ್ಷಗಳಿಂದ ಕಸದ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆಯಾಗಿ ಪುರಸಭೆಗೆ ಕಾಡ್ತಾ ಇತ್ತು. ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಹಲವು ವರ್ಷಗಳು ಬೇಕಾಯಿತು. ಸಾರ್ವಜನಿಕರಲ್ಲಿ ಕಸವನ್ನು ರಸ್ತೆ ಬದಿಗಳಲ್ಲಿ ಹಾಕದಂತೆ ಜಾಗೃತಿ ಮೂಡಿಸಲಾಯಿತು. ಕೆಲವರು ಅದೇ ಸ್ಥಳಕ್ಕೆ ತಂದು ಕಸವನ್ನು ಹಾಕಿ ಹೋಗ್ತಾ ಇದ್ರು. ನಮ್ಮ ನಗರವನ್ನು ಸುಂದರ ನಗರ ಮಾಡುವ ಉದ್ದೇಶದಲ್ಲಿ ಪುರಸಭೆ ಅಧ್ಯಕ್ಷರ ಮೊದಲ ಪ್ರಯತ್ನ ಯಶಸ್ವಿಯಾಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಸಂದರ್ಭ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ದೇಚಮ್ಮ ಕಾಳಪ್ಪ ಅವರು, ಪುರಸಭೆಯ ವ್ಯಾಪ್ತಿಯಲ್ಲಿ ರಸ್ತೆ ಬದಿಗಳಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗಳು ಕಸ ಹಾಕ್ತಾ ಇದ್ದು, ಇದನ್ನು ನಿಯಂತ್ರಿಸುವ ಉದ್ದೇಶದಿಂದ ಪುರಸಭೆಯ ವತಿಯಿಂದ ಕೆಲವು ಭಾಗಗಳಲ್ಲಿ ರಂಗೋಲಿಯನ್ನು ಹಾಕಿ ಹೂವಿನ ಗಿಡಗಳನ್ನು ನೆಡಲಾಗ್ತಾ ಇದೆ. ಇದರಿಂದ ಕಸದ ಸಮಸ್ಯೆ ಪರಿಹರಿಸುವ ಕಾರ್ಯ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಸದಸ್ಯರು ಮಾಡ್ತಾ ಇದ್ದಾರೆಂದರು. ವಿರಾಜಪೇಟೆಯಾದ್ಯಂತ ಪುರಸಭೆ ವ್ಯಾಪ್ತಿಯಲ್ಲಿ ಕೆಲವೊಂದು ಕಡೆ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಹೇಳುವಂಥ ಒಂದು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಬ್ಲ್ಯಾಕ್ ಸ್ಪಾಟ್ಸ್ ಹೇಳುವಂಥ ಜಾಗದಲ್ಲಿ ಸಾಕಷ್ಟು ದೊಡ್ಡ ಗಾತ್ರದಲ್ಲಿ ಸಾರ್ವಜನಿಕರು ಕಸಗಳನ್ನು ಹಾಕೋದರಿಂದ ಈ ಪರ್ಟಿಕ್ಯುಲರ್ ಜಾಗಗಳನ್ನ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಪ್ರಾರಂಭಿಕವಾಗಿ ಪುರಸಭೆ ವತಿಯಿಂದ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಂತಹ ಬ್ಲ್ಯಾಕ್ ಸ್ಪಾಟ್ಸ್ಗಳಲ್ಲಿ ಕಸ ಹಾಕ್ತಾ ಇರುವಂಥ ಜಾಗಗಳನ್ನ ಐಡೆಂಟಿಫೈ ಮಾಡಿ ಆ ಜಾಗದಲ್ಲಿ ಪ್ರಾರಂಭಿಕವಾಗಿ ಪುರಸಭೆ ನೌಕರರು ಹಾಗೂ ನಮ್ಮ ಪೌರಕಾರ್ಮಿಕರ ಒಂದು ಸಹಬಾಳ್ವೆ ಒಂದು ಗ್ರೂಪ್ ಮಾಡಿಕೊಂಡು ನಾವು ರಂಗೋಲಿ ಹಾಕೋದ್ರ ಮೂಲಕ ಹಾಗೂ ಕೆಲವೊಂದು ಚಿಕ್ಕ ಪುಟ್ಟ ವೇಸ್ಟ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದರಿಂದ ನಾವು ಅಲ್ಲಿ ಕಸ ಹಾಕಬಾರ್ದು ಅಂತ ಹೇಳುವಂಥ ಒಂದು ಅವೇರ್ನೆಸ್ ಮಾಡುವಂಥ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರಾರಂಭಿಕವಾಗಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಯಶಸ್ಸು ಕಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಹಳ ನಾನು ಸಂತೋಷವನ್ನು ವ್ಯಕ್ತಪಡಿಸುತ್ತೇನೆ. ಸಾರ್ವಜನಿಕರು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಇವತ್ತು ಪುರಸಭೆ ವತಿಯಿಂದ ಒಂದು ಹೂವಿನ ಒಂದು ಪಾಟನ್ನು ಇಡುವುದರ ಮೂಲಕ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವರು ನಮ್ಮೊಂದಿಗೆ ಸ್ಪಂದನೆ ಮಾಡಿದ್ರೆ ಮಾತ್ರ ಪುರಸಭೆ ವತಿಯಿಂದ ನಾವು ಕೂಡ ಅವರಿಗೆ ಸ್ಪಂದನೆ ಮಾಡೋದು ಸಾಧ್ಯ. ಹಾಗಾಗಿ ವಿರಾಜಪೇಟೆಯಾದ್ಯಂತ ಇರುವಂತಹ ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಸ್ಗಳಿಗೆ
ನಾವು ಈ ರೀತಿಯ ಒಂದು ವಿಭಿನ್ನವಾದಂತಹ ಒಂದು ನೂತನವಾದಂಥ ಒಂದು ಇಲ್ಲಿ ಕಸವನ್ನು ಹಾಕಬೇಡಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ ಹೇಳುವಂಥ ಬೋರ್ಡನ್ನು ಅಳವಡಿಸುವ ಮೂಲಕ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸಂದರ್ಭ ಪುರಸಭೆ ಸದಸ್ಯರಾದ ಎಸ್ಎಚ್ ಮತೀನ್, ಪುರಸಭೆಯ ಪರಿಸರ ಅಭಿಯಂತರ ರೀತು ಸಿಂಗ್, ಆರೋಗ್ಯಾಧಿಕಾರಿ ಕೋಮಲ, ಪುರಸಭೆಯ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕಾರುಗುಂದ ಗೌಡ ಸಮಾಜದ ಸಭಾಂಗಣದಲ್ಲಿ ಶಾರದಾ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭ ಒಕ್ಕೂಟದ ಸದಸ್ಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಜನಾ ಕಾರ್ಯವನ್ನು ನೆರವೇರಿಸಿ ಪ್ರಸಾದವನ್ನು ಸ್ವೀಕರಿಸಿ ದೇವಿ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಜಾನಪದ ದಸರಾ ವೇದಿಕೆ ಅಲಂಕಾರದಲ್ಲಿ ಭಾಗವಹಿಸಿದ ಒಕ್ಕೂಟದ ಸದಸ್ಯರು ಹಾಗೂ ಮಕ್ಕಳಿಗೆ ಮತ್ತು ಮಡಿಕೇರಿ ಹಾಗೂ ಗೋಣಿಕೊಪ್ಪಲು ದಸರಾ ಕ್ರೀಡಾಕೂಟದ ಮಹಿಳೆಯರ ವಿಭಾಗದ ಹಗ್ಗಜಗ್ಗಾಟದಲ್ಲಿ ವಿಜೇತರಾದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಅವರ ಸಾಧನೆಗೆ ಪ್ರಶಂಸೆ ವ್ಯಕ್ತಪಡಿಸಲಾಯಿತು. ಪೂಜಾ ವಿಧಿವಿಧಾನವನ್ನು ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮುರಳಿ ಭಟ್ಟ ಅವರು ನೆರವೇರಿಸಿದರು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಅಂತ ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಸರಿಪಡಿಸಿ ಉತ್ತಮ ಅಭಿವೃದ್ಧಿ ಕಾರ್ಯ ನಾಪಕ್ಲು ಗ್ರಾಮ ಪಂಚಾಯಿತಿಯಿಂದ ಆಗ್ತಾ ಇದೆ ಎಂದು ಪಂಚಾಯಿತಿಯ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಗ್ರಾಮಸಭೆ ಪಂಚಾಯಿತಿ ಸಮುದಾಯ ಭವನದಲ್ಲಿ ಪಂಚಾಯಿತಿ ಅಧ್ಯಕ್ಷ ಕುಶನ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನೋಡಲ್ ಅಧಿಕಾರಿ ಬಾಲಕೃಷ್ಣ ರೈ ಕೆ ಅವರ ಸಮ್ಮುಖದಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಮೆಚ್ಚುಗೆಯ ನುಡಿಗಳು ಕೇಳಿಬಂದವು. ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷ ಕುಶನ್ ರೈ ಮಾತನಾಡಿ, ಎಲ್ಲ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಕೊಡಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸರಿಪಡಿಸುವಂತಹ ಕಾರ್ಯ ಆಗಬೇಕೆಂದು ಆಲೋಚಿಸಿದ್ದೆವು. ಗ್ರಾಮಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ತಮ್ಮ ತಮ್ಮ ಕುಂದುಕೊರತೆಯನ್ನು ತಿಳಿಸಿದ್ದರಿಂದ ಸಾರ್ವಜನಿಕರಿಗೂ ಹಾಗೂ ಸಮಾಜಕ್ಕೂ ಉತ್ತಮ ಕೆಲಸಗಳು ನಡೀತಾ ಇದೆ. ಯಾರೇ ಅಧಿಕಾರಕ್ಕೆ ಬಂದರೂ ಸಾರ್ವಜನಿಕರು ಹೀಗೆ ಸ್ಪಂದಿಸ್ತಾ ಹಾಗೆಯೇ ಸಂಘ ಸಂಸ್ಥೆಗಳು ಪಂಚಾಯಿತಿ ಜೊತೆ ಸೇರಿ ಕೆಲಸ ಮಾಡಿದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಆಗುತ್ತವೆ ಎಂದರು. ಸಭೆಯಲ್ಲಿ ಕಂದಾಯ ಇಲಾಖೆಯ ಅಕ್ಷತಾ ಶೆಟ್ಟಿ ಬಿ, ಚೆಸ್ಕಾಂ ಜೂನಿಯರ್ ಇಲಾಖೆಯ ಚೈತ್ರೇಶ್ ಸಿಎನ್, ಆರೋಗ್ಯ ಇಲಾಖೆಯ LHV ಹೇಮಲತಾ, ನೀರು ಮತ್ತು ನೈರ್ಮಲ್ಯ ಇಲಾಖೆ ಇಂಜಿನಿಯರ್ ದರ್ಶನ್, ಪೊಲೀಸ್ ಇಲಾಖೆಯ ಹರೀಶ್ IL, ಗಜಲಕ್ಷ್ಮಿ GC, ಪಶುವೈದ್ಯ ಪರೀಕ್ಷಕರು, ಪಂಚಾಯತ್ ರಾಜ್ ಇಂಜಿನಿಯರ್ ಉಪವಿಭಾಗದ ರಘು, ಅರಣ್ಯ ಇಲಾಖೆ ಅಧಿಕಾರಿ ಭವ್ಯ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರೇಖಾ ಬಾಲು BS, ಸದಸ್ಯರು, PDO ಚಂದ್ರಮೌಳಿ, ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸಂತೋಷದ ವಿಷಯ, ಯಾಕಂದ್ರೆ ಸುಮಾರು 5 ವರ್ಷದಿಂದ ಈ ಒಂದು ವೇದಿಕೆಯಲ್ಲಿ ನಮ್ಮ ಗ್ರಾಮ ಸಭೆ ನಡೀತಾ ಇದೆ. ಅದಕ್ಕೆ ಅರ್ಥ ಮಿತಿ ಏನೂ ಇಲ್ಲ. ಕಳೆದ ವರ್ಷದ ಒಂದು ವಾರ್ಡ್ ಸಭೆ ಗ್ರಾಮ ಸಭೆ ಇತ್ತು, ಒಂದು ಹುಚ್ಚರ ಸಂತೆನೇ ಆಗಿತ್ತು. ಅಂದರೆ ಈ ವರ್ಷ ನಿಜವಾಗಿ ನಿಮ್ಮ ಒಂದು ಈ ಬೋರ್ಡು ಹಾಗೂ ನೋಡಲ್ ಅಧಿಕಾರಿಗಳ ಒಂದು ಸೌಭಾಗ್ಯ ಇರಬೇಕು ಕಾಣ್ತದೆ. ಯಾಕಂದರೆ ಒಂದು ಸುಸಜ್ಜಿತ ಒಂದು ಸಭೆ, ಯಾಕಂದರೆ ನಮ್ಮ ಅಹವಾಲುಗಳನ್ನು ನೀವು ಕೊಡುವಂಥ ಮಾಹಿತಿಗಳು ಎಲ್ಲವೂ ಸಹ ನಮಗೆಲ್ಲ ಒಂದು ಮನಮೆಚ್ಚುವಂಥ, ಎಲ್ಲರಿಗೆ ಮನಮೆಚ್ಚುವಂಥ ಒಂದು ಸಭೆ. ನಿಮ್ಮ ಅಧ್ಯಕ್ಷತೆಯಲ್ಲಿ PDO ಒಂದು ಸಮ್ಮುಖದಲ್ಲಿ ನಮಗೆ ನಿಜವಾಗಿ 5 ವರ್ಷದಲ್ಲಿ ಇಂಥ ಒಂದು ವಾರ್ಡ್ ಸಭೆ ಏನಾಗಿಲ್ಲ, ಚರ್ಚೆನೂ ಆಗಿತ್ತು, ಅದಕ್ಕೆ ಸರಿಯಾದ ಮಾಹಿತಿಗಳು ಸಿಕ್ಕಿದೆ. ತುಂಬ ಸಂತೋಷ. ಇದೇ ರೀತಿ ನಮ್ಮ ಮೂರ್ನಾಡು ಪಂಚಾಯತಿಯನ್ನು ಮುಂದುವರೆಸಿದೆ. ನಾವು ನಿಮಗೆ ಧನ್ಯವಾದ ಹೇಳ್ತೇವೆ. ಥ್ಯಾಂಕ್ ಯು. ಇಲ್ಲ, ನಾನು ಆ್ಯಕ್ಚುಲಿ ಸ್ವಲ್ಪ ಮಾತಾಡ್ಬಿಡ್ತೀನಿ. ಇಲ್ಲ ಆ ಥರ ಅಲ್ಲ. ದಯವಿಟ್ಟು ಎಂಥ ವಿಷಯ ಅಂದರೆ ಫಸ್ಟ್ ಗ್ರಾಮ ಸಭೆಯಿಂದನೇ, ಅಂದರೆ ನಾವು ಅಧ್ಯಕ್ಷ ಆದಮೇಲೆ ಫಸ್ಟ್ ಗ್ರಾಮ ಸಭೆಯಿಂದನೂ ಒದ್ದಾಡ್ತಾ ಇದ್ದಿದ್ದೇನೆಂದರೆ, ಗ್ರಾಮ ಸಭೆ ಆ್ಯಕ್ಚುಲಾಗಿ ಮೂರ್ನಾಡಲ್ಲಿ ಏನು ನಡೀತಾ ಇತ್ತು ಮೊದಲು, ಅದು ಗ್ರಾಮ ಸಭೆಯೇ ಅಲ್ಲ. ಇವಾಗ ಕಳೆದ ವರ್ಷ ಅಂತಲ್ಲ, ಅದಕ್ಕಿಂತ ಬಿಫೋರ್ ಎಲ್ಲ ವರ್ಷವೂ ಅಷ್ಟೇ ಅದು ಬರೀ ಜಗಳ ಅಥವಾ ಆ್ಯಕ್ಚುಲಿ ಅರ್ಥ ಇರಲಿಲ್ಲ ಅದಕ್ಕೆ.
ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ಕೂಡ ಮೂರ್ನಾಡು ಪಂಚಾಯತಿಗೆ ಸಂಬಂಧಪಟ್ಟಕ್ಕೆ ಭ್ರಷ್ಟಾಚಾರ ಮುಕ್ತ ಒಂದು ಪಂಚಾಯಿತಿ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಅದಕ್ಕೆ ಪೂರಕವಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲ ಒತ್ತಡಗಳನ್ನು ಸ್ವೀಕಾರ ಮಾಡಿಕೊಂಡು ಈ ಪಂಚಾಯಿತಿಯನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಮುಂದಿನ 3 ತಿಂಗಳ ಅವಕಾಶ ನಿಮಗೆ ಇದೆ. ಆ 3 ತಿಂಗಳ ನಂತರ ವ್ಯತ್ಯಾಸಗಳು ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನು ಜೀರ್ಣ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾದ ಪಂಚಾಯಿತಿಯನ್ನು ನಡೆಸಿದ್ದಾರೆ. ಹಾಗಾಗಿ ಮೂರ್ನಾಡು ಎಲ್ಲ ಮಂಡಲದ ಎಲ್ಲ ನಾಗರಿಕರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು. ಕೆಲಸ ಮಾಡಿರೋದ್ರಿಂದಾಗಿ ಈ ಗ್ರಾಮ ಸಭೆ ಬಹಳ ಚೆನ್ನಾಗಿ ಬಂದಿದೆ ಅಂತ. ಬಹುಶಃ ನಾನು ಇಂಥ ಮಾತನ್ನು ಬೇರೆ ಕಡೆ ಕೇಳಲೇ ಇಲ್ಲ. ಎಲ್ಲ ಕಡೆಯಲ್ಲಿ ಏನಾದರೂ ಒಂದು ಗೊಂದಲಗಳು ಮತ್ತು ಅದಕ್ಕೆ ಸೊಲ್ಯೂಷನ್ ಸಿಗದಂತಹ ಗ್ರಾಮ ಸಭೆಗಳನ್ನೇ ನೋಡಿದ್ದು ಜಾಸ್ತಿ ನಾವು. ಅಂಥದ್ರಲ್ಲಿ ನನ್ನ ಒಂದು ಈ ಅವಧಿಯಲ್ಲಿ ನಾನು ನೋಡಿದ್ರಲ್ಲಿ ಇಲ್ಲಿ ನಿಮ್ಮ ಮೂರ್ನಾಡು ಪಂಚಾಯಿತಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡು ಒಂದು ಉತ್ತಮವಾದ ಗ್ರಾಮ ಸಭೆಯನ್ನು ರೂಪಿಸಲಿಕ್ಕೆ ನಾಗರಿಕರು ಕೂಡ ಮತ್ತು ನಮ್ಮ ಸದಸ್ಯರು ಎಲ್ಲ ನಮ್ಮ ಆಡಳಿತ ಮಂಡಳಿಯವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ.